ವಿದ್ಯಾವಂತನಾಗಿದ್ದರೂ ಈ ವ್ಯಕ್ತಿ ಅವಿದ್ಯಾವಂತನಂತೆ ಬದುಕ್ತಾ ಇದ್ದಾರೆ. ನೋಡಲು ಕಾಡು ಮನುಷ್ಯನಂತೆ ಕಾಣ್ತಾರೆ, ಆದರೆ ಕಾಡು ಮನುಷ್ಯನಲ್ಲ. ಮೃದು ಮನಸ್ಸಿನ ವ್ಯಕ್ತಿ. ಸುಳ್ಯ ತಾಲೂಕಿನ ಅರಂತೋಡು ಗ್ರಾಮದಂಚಿನ ಕಾಡು ಪ್ರದೇಶದಲ್ಲಿ 17 ವರ್ಷಗಳಿಂದ ಪ್ರೀಮಿಯರ್ ಪದ್ಮಿನಿ ಕಾರಿನ ಮೇಲೆ ಗುಡಿಸಲೊಂದನ್ನು ನಿರ್ಮಿಸಿ ಕಾಡಿನಲ್ಲೇ ವಾಸ ಮಾಡ್ತಾ ಇದ್ದಾರೆ. ಸುಳ್ಯ ತಾಲೂಕಿನಿಂದ 16 ಕಿಲೋಮೀಟರ್ ದೂರದಲ್ಲಿರುವ ಅರಂತೋಡು ಗ್ರಾಮದ ಅಡ್ತಲೆ ನೆಕ್ಕರೆ ದುರ್ಗಮ ಅರಣ್ಯದ ನಡುವೆ ಸಾಕಿದ್ರೆ ಸಾಕು, ಒಂದು ಸಣ್ಣ ಪ್ಲಾಸ್ಟಿಕ್ ಹೊದಿಕೆಯುಳ್ಳ ಅವರ ಗುಡಿಸಲು ಕಾಣಸಿಗತ್ತೆ. ಇಲ್ಲಿ ಜೀವನ ನಡೆಸ್ತಾ ಇರುವವರೇ ಚಂದ್ರಶೇಖರ್. ನೆಕ್ರಾಲ್ ಕೆಂಬ್ರಾಜೆ ಗ್ರಾಮದವರು. 2003ರವರೆಗೆ ಚಂದ್ರಶೇಖರ್ ಎಲ್ಲರಂತೆ ನಾಗರಿಕರಾಗಿ ಬದುಕ್ತಾ ಇದ್ರು. 1.5 ಎಕರೆ ಪ್ರದೇಶದಲ್ಲಿ ಅಡಿಕೆ ಕೃಷಿ ಮಾಡುತ್ತಾ ಒಳ್ಳೆಯ ಜೀವನವನ್ನು ಕೂಡ ನಡೆಸ್ತಾ ಇದ್ರು. ಎಲಿಮಲೆ ಸಹಕಾರಿ ಬ್ಯಾಂಕ್ನಿಂದ 40,000 ಸಾಲ ಪಡ್ಕೊಂಡ ಚಂದ್ರಶೇಖರ್ ಸಾಲ ಮರುಪಾವತಿ ಮಾಡಲಾಗದೆ ಈ ಪರಿಸ್ಥಿತಿಗೆ ಬಂದಿದ್ದಾರೆ. ಬ್ಯಾಂಕ್ಗೆ ಸಾಲ ಮರುಪಾವತಿ ಮಾಡದೇ ಇದ್ದಿದ್ರಿಂದ ಅವರ ಜಮೀನನ್ನ ಬ್ಯಾಂಕ್ ಹರಾಜು ಹಾಕಿತ್ತು. ಇದರಿಂದ ಸೂರು ಕಳ್ಕೊಂಡು ಚಂದ್ರಶೇಖರ್ ನಾಗರಿಕ ಸಮಾಜವನ್ನ ಧಿಕ್ಕರಿಸಿ ಕಾಡಿನತ್ತ ಮುಖ ಮಾಡಿ ವಾಸವಿದ್ದಾರೆ. ತನ್ನ ಪ್ರೀಮಿಯರ್ ಪದ್ಮಿನಿ ಅಂಬಾಸಿಡರ್ ಕಾರನ್ನ ತೆಗೆದುಕೊಂಡು ಕಾಡಿನತ್ತ ತೆರಳಿದ್ರು. ಕಾಡ ಮಧ್ಯೆ ಕಾರನ್ನ ನಿಲ್ಲಿಸಿ ಕಾರಿನ ಮೇಲ್ಭಾಗಕ್ಕೆ ಪ್ಲಾಸ್ಟಿಕ್ ಹೊದಿಕೆ ಹಾಸಿ ಒಂದು ಗುಡಿಸಲಿನ ಹಾಗೆ ಮಾಡಿ ಅದನ್ನೇ ತನ್ನ ಪ್ರಪಂಚವಾಗಿಸಿ ಚಂದ್ರಶೇಖರ್ ಜೀವನ ಮಾಡ್ತಾ ಇದ್ದಾರೆ. ಕಾಡಿನಲ್ಲಿ ಸಿಗುವ ಬಳ್ಳಿಗಳಿಂದ ಬುಟ್ಟಿಯನ್ನ ತಯಾರಿಸಿ ಅಡ್ತಲೆ ಗ್ರಾಮದ ಅಂಗಡಿಯೊಂದಕ್ಕೆ ಮಾರಾಟ ಮಾಡಿ ನಿತ್ಯದ ಆಹಾರ ಸಾಮಗ್ರಿಗಳನ್ನ ಖರೀದಿಸ್ತಾರೆ. ಇವರಿಗೆ ಕಾಡಿನ ಮಧ್ಯದಲ್ಲಿರುವ ಕಾರಿನ ಒಳಭಾಗವೇ ಪ್ರಪಂಚ. ತಮ್ಮ ಜಮೀನನ್ನ ಮೋಸದಿಂದ ಹರಾಜು ಮಾಡಿದವರಿಗೆ ಶಿಕ್ಷೆಯಾಗಿ ಮತ್ತೆ ಆ ಜಮೀನು ನನಗೆ ಸಿಗಬೇಕು ಅನ್ನೋದೇ ಚಂದ್ರಶೇಖರ್ ಬದುಕಿನ ಏಕಮಾತ್ರ ಗುರಿಯಾಗಿದೆ ಅಂತೆ.